ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಇವತ್ತು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ರೀಸನ್ ಬಂದರೆ ನಂಗೆ ಸ್ವಲ್ಪ ವರ್ಕ್ ಇತ್ತು. ಮಾರ್ನಿಂಗ್ 7 o'clock ಇದ್ದು ನನ್ನ ರೋಟೀನ್ಸ್ ಎಲ್ಲ ಮುಗಿಸಿ ಹೋಗಿದ್ದೆ. ಸೊ ಬರೋಷ್ಟೊತ್ತಿಗೆ ಆಫ್ಟರ್ನೂನ್ ಆಗಿಬಿಟ್ಟಿತ್ತು, ಆಲ್ರೆಡಿ 12 o'clock ಆಗಿತ್ತು. ಸೊ ಇವಾಗ ಮನೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಎಲ್ರಿಗೂ ಗುಡ್ ಆಫ್ಟರ್ನೂನು. ಸೊ ನಿನ್ನೆ ನೈಟ್ ಬೆಂಗಳೂರಿಗೆ ಬಂದೆ ಊರಿಂದ. ಸೊ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬಾಡಿ ಪೇನ್ ಎಲ್ಲ ಬಂದಿತ್ತು. ಸೊ ಅದಕ್ಕೆ ನೈಟು ಯಾವುದೇ ಟಾಪಿಕ್ ತೊಗೊಳಕ್ಕಾಗಲಿಲ್ಲ. 3 ಡೇಸಿಂದ ಯಾವ ಟಾಪಿಕ್ಕು ಮಾತಾಡಿಲ್ಲ. ಊರಲ್ಲಿ ಏನಿದೆ ಅದನ್ನು ಮಾತ್ರ ಆಗ್ತಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಟಾಪಿಕ್ ತೊಗೊಂಡು ಮಾತಾಡೋಣ. ಸ್ವಲ್ಪ ಫ್ರೀ ಇದ್ದೀನಿ ಅನ್ಕೋಬೋದು, ಬಟ್ ಆದರೂ ಸ್ವಲ್ಪ ಬ್ಯುಸಿ ಇವತ್ತು. ಇನ್ನು ಸ್ಟಡಿ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಸೊ ಇನ್ನೇ ಹೇಳ್ಬೋದು, ಇವತ್ತು ವರ್ಕ್ ಎಲ್ಲ ಮುಗಿಸಿ ಊರಲ್ಲಿ ಏನಿದೆ ಎಲ್ಲ ವರ್ಕ್ಸ್ ಎಲ್ಲ ಮುಗಿಸಿ ಸೊ ಬಂದಿದ್ದೀನಿ. ಇನ್ನೇನಿದ್ರು ಸ್ಟಡಿ ಆ್ಯಂಡ್ ವರ್ಕ್ಸ್, ಫೋಕಸ್ ಆನ್ ಮೈ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಇದೇ ಇರೋದು. ಸ್ವಲ್ಪ ನನ್ನ ಡಿಸಿಷನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ. ಚೇಂಜಸ್ ಆಗಬೇಕಲ್ಲ ಯಾವಾಗಲೂ. ನನ್ನ ಕನ್ಸಿಸ್ಟೆನ್ಸಿಯಿಂದ ಹಾರ್ಡ್ ವರ್ಕ್ ಮಾಡಿ ಒಂದು ಅಂದ್ಕೊಂಡಿದ್ದೀನಿ, ಒಂದು ಡ್ರೀಮು, ಅದನ್ನು ಅಚೀವ್ ಮಾಡೋಕ್ಕೆ ಸ್ವಲ್ಪ ಚೇಂಜಸ್ ಆ್ಯಂಡ್ ನನ್ನನ್ನು ಚೇಂಜಸ್ ಮಾಡ್ಕೊತೀನಿ. ನನ್ನ ಸುತ್ತ ಇರೋಂತಹ ವಾತಾವರಣನೂ ಕೂಡ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇನ್ನೇನು ಊಟ ಮಾಡಬೇಕು. ಊಟ ಮಾಡಿ ಸ್ವಲ್ಪ ಸ್ಟಡಿ ಮಾಡಿ ಈವ್ನಿಂಗ್ ಸಿಗೋಣ ಗೈಸ್. ಆಮೇಲೆ ಸಿಗ್ತೀನಿ. ಹಾಯ್ ಗೈಸ್. ನಾನು ರೀಡಿಂಗ್ ಏನು ಸ್ಟಡಿ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಒಂದು ವರ್ಕ್ ಇತ್ತು, ಇನ್ನೂ ಒಂದು ವರ್ಕ್, ಅದು ಮುಗಿಸ್ಕೊಂಡು ಬಂದೆ. ಸೊ ಆಮೇಲೆ ಡಿಮಾರ್ಟ್ಗೆ ಹೋಗಿ ಏನು ಗ್ರಾಸರಿ ಐಟಮ್ಸ್ ಎಲ್ಲ ತರಬೇಕಾಗಿತ್ತು. ಸೊ ಅದೆಲ್ಲ ತೊಗೊಂಡು ಬಂದೆ. ಸ್ವಲ್ಪ ಬನ್ನಿ ಏನು ತಂದಿದ್ದೆ ತೋರಿಸ್ತೀನಿ ನಿಮಗೆ ಗೈಸ್. ನೀವು ಇಲ್ಲಿ ನೋಡ್ಬೋದು ಏನೇನು ತೊಗೊಂಬಂದಿದ್ದೀನಿ ಅಂತ. ಸೊ ಇದೆಲ್ಲ ತೊಗೊಬಂದಿದ್ದೀನಿ, ಕಾಳು ಎಲ್ಲ ಬೆಳಗ್ಗೆ ಹೊತ್ತು ಪ್ರೋಟೀನ್ ಥರ ತಿನ್ನೋಣ ಅಂತ. ಆ್ಯಂಡ್ ಒಂದೆರಡು ಲೋಟ ತಂದೆ. ಇದರದ್ದು ಒಂದೆರಡು ಲೋಟ ತಂದೆ. ಬೆಳಗ್ಗೆ ಹೊತ್ತು ನೀರು ಕುಡಿಯೋಕ್ಕೆ ಆ್ಯಂಡ್ ಕಾಫಿ ಕುಡಿಯೋಕ್ಕೆ ಬೇಕಿತ್ತು ಐಟಮ್ಸು. ಆಮೇಲೆ ಏನು ಗೋಧಿ ಹಿಟ್ಟು, ಅದು ಬಿಟ್ಟರೆ ಇನ್ನೇನು ತಗೊಂಬರಲಿಲ್ಲ. ಎಣ್ಣೆ, ಅಡುಗೆ ಎಣ್ಣೆ, ಸೊ ಅಷ್ಟೇ. ಇನ್ನೇನು ಬೇರೆ ಐಟಮ್ಸ್ ತರಲಿಲ್ಲ ಗೈಸ್. ಇಷ್ಟಕ್ಕೇನೆ 1000 rupees ಮೇಲೆ ಹೋಯ್ತು. ಸೊ ಬೇರೆ ಏನು ತೊಗೊಂಬರಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟು. ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು. ಯಾಕೆ ನಗ್ತಾ ಇದ್ದೀನಿ ಅಂದರೆ, ಮೈಂಡಲ್ಲಿ ಏನೋ ಥಿಂಕ್ ಮಾಡಿ ಸೊ ಅದು ಏನೋ ಒಂಥರ ತಲೆಗೆ ಬಂತು. ಸೊ ಅದಕ್ಕೆ ಪರವಾಗಿಲ್ಲ, ಏನಿಲ್ಲ. ಸೊ ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಇವಾಗ ಊಟ ರೆಡಿ ಮಾಡಬೇಕು, ತಿನ್ನಬೇಕು. ಡಿನ್ನರ್ ರೆಡಿ ಮಾಡಿ ತಿಂದು ಆಮೇಲೆ ಸಿಗ್ತೀನಿ ಗೈಸ್. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಎಲ್ರಿಗೂ ಏನು ಆಲ್ರೆಡಿ 9 o'clock 10 o'clock ಮೀರಿದೆ. 10:30 ಈಗ ಟೈಮು. ಸೊ ಶುಭರಾತ್ರಿ ಮೇಲೆ ಹೇಳ್ತೀನಿ ವಿಡಿಯೋ ಎಂಡಿಂಗಲ್ಲಿ. ಸೊ ಇವತ್ತು ನನ್ನ ಸ್ಟಡೀಸ್, ವರ್ಕ್ಸ್, ಎವ್ರಿಥಿಂಗ್ ಎಲ್ಲ ಮುಗಿಸಿ ಸೊ ವಿಡಿಯೋದಲ್ಲಿ ಸ್ವಲ್ಪ ಹಾಗೆ ಮಾತಾಡೋಣ, ನನ್ನ ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡೋಣ ಅಂದ್ಕೊಂಡು ಬಂದೆ. ಸೊ ನಿಜವಾಗ್ಲೂ ಡೈಲಿ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಅವ್ರು ಡೈಲಿ ವ್ಲಾಗ್ಸ್ ಯಾರ್ಯಾರು ಮಾಡ್ತಿರ್ತಾರೆ. ನಾನು ಅಂದ್ಕೊಂಡಿದ್ದೆ ಬೇಡಪ್ಪ ಮಾಡೋಣ ಅಂತ. ಬಟ್ ನಿಜವಾಗ್ಲೂ ನನಗೆ ಟೈಮೇ ಸಿಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ. ನೆನ್ನೆ ಕೂತ್ಕೊಂಡು 3 days ಒಂದೇ ದಿನ ಅಪ್ಲೋಡ್ ಮಾಡಿದ್ದೀನಿ. ಊರಲ್ಲಿ ಹೋದೆ, ಮಾಡೋಕ್ಕಾಗಲಿಲ್ಲ. ಅಲ್ಲಿ 4G ನೆಟ್ವರ್ಕು, ಒಂದೊಂದು ವೀಡಿಯೋ 3-4 GB ಇರುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಆ್ಯಂಡ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಊರಲ್ಲಿ ಕೆಲಸ ಇತ್ತಲ್ಲ, ನಾನು ಅದನ್ನೇ ಮಾಡ್ಕೊಂಡಿದ್ದೆ. ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ. ಬಟ್ ವಿಡಿಯೋ ಮಾಡಿದೆ, ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್, ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾಯಿದ್ದೆ. ಸೊ ಒಂದು ಆಶ್ರಮದ ವಿಡಿಯೋ ಬಂತು. ಏನು ಒಬ್ಬರು ಪರ್ಸನ್ನು ರೋಡಲ್ಲಿ ಸೈಡಲ್ಲಿ ಫುಟ್ಪಾತ್ ಇರುತ್ತಲ್ಲ, ಅಲ್ಲಿ ಇರೋವಂಥ ಸ್ವಲ್ಪ ಯಾರೋ ಏಜ್ ಆಗಿರೋ ಪರ್ಸನ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಆಶ್ರಮಕ್ಕೆ ಸೇರಿಸಿ ಅವ್ರಿಗೆ ಊಟ ಕೊಡೋದಾಗಲಿ ಅದೆಲ್ಲ ಮಾಡ್ತಿರೋದನ್ನು ನೋಡಿದೆ. ನನಗೆ ಅವಾಗ ಒಂದು ಟಾಪಿಕ್ ಬಂದಿದ್ದು ಪೇರೆಂಟ್ಸ್. ಅದ್ರ ಬಗ್ಗೆ ಸ್ವಲ್ಪ ನಂದು ಓನ್ ಶೇರ್ ಮಾಡ್ಕೊಳ್ಳೋಣ. ಆ್ಯಂಡ್ ಯೂತ್ಸ್ಗೆ ಸ್ವಲ್ಪ ನಾನು ಅಂದ್ಕೊಂಡಿರೋದನ್ನ ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ಈ ಟಾಪಿಕ್ ತೊಗೊಂಡೆ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, ಏಜ್ ಆಗಿರೋರಾಗಿರ್ಬೋದು, ಏಜಲ್ಲಿ ಇರೋರಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸೊ ಎಲ್ರಿಗೂ ಹೇಳೋದು ಒಂದೇನೆಂದರೆ, ನಿಮ್ಮ ಕಷ್ಟದಲ್ಲಿ ಫ್ರೆಂಡ್ಸ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ರಿಲೇಟಿವ್ಸ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಪೇರೆಂಟ್ಸ್ ಬರ್ತಾರೆ. ಪೇರೆಂಟ್ಸ್ ಬರಬೇಕು ಅಂದರೆ ನೀವು ಅವ್ರನ್ನ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರಬೇಕು. ಸೊ ಅವಾಗ ಮಾತ್ರ
ಪೇರೆಂಟ್ಸ್ ನಿಮ್ಮನ್ನ ಇಲ್ಲಿವರೆಗೂ ಚೆನ್ನಾಗಿ ಬೆಳೆಸಿರ್ತಾರೆ. ಸೊ ಇನ್ನು ಮುಂದೆ ನೀವು ಅವ್ರನ್ನ ಬೆಳೆಸಬೇಕು. ನಮ್ಮನ್ನು ಈ ಲೆವೆಲ್ ತೊಗೊಬರೋಕ್ಕೆ ಎಜುಕೇಷನ್ ಆಗಿರ್ಬೋದು, ಎಜುಕೇಷನ್ನೇ ಇವತ್ತಿಗೆ ನಮಗೆ ಮೇಯ್ನು ಆಸ್ತಿ ಅಂದರೆ ಅವ್ರು ಕೊಟ್ಟಿರೋ ಆಸ್ತಿ ಎಜುಕೇಷನ್ನು. ಹೋಗ್ಬಿಟ್ಟು ಪೇರೆಂಟ್ಸ್ ಹತ್ರ ನೀವು ನಮಗೇನು ಮಾಡಿಲ್ಲ ಅನ್ನೋದು ಕೇಳೋದಕ್ಕಿಂತ ಅವ್ರು ನಮಗೋಸ್ಕರ ಮಾಡಿರೋದು ಎಜುಕೇಷನ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಇನ್ಮೇಲೆ ಏನಿದ್ರು ನಾವು ಪಿಲ್ಲರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅವ್ರು ನಮ್ಮ ಕೈಗೆ. ಸೊ ಇನ್ಮೇಲೆ ಮನೆ ಕಟ್ಕೊಂಡು ಹೋಗಬೇಕು. ಸೊ ಅದು ಮೇಯ್ನು. ಯಾರೂ ಕೂಡ ಅಪ್ಪ ಅಮ್ಮನ ಹೋಗ್ಬಿಟ್ಟು ನಮಗೇನು ಮಾಡಿಲ್ಲ, ನೀವು ನಮ್ಗೆ ಕೊಡಿಸ್ಲಿಲ್ಲ, ಮತ್ತೊಂದು ಅದೊಂದು ಇದೊಂದು ಯಾವುದೂ ಕೂಡ ಕೇಳಕ್ಕೆ ಹೋಗಬೇಡಿ. ಅವ್ರು ನಿಮಗೋಸ್ಕರ ನೀವು ಕೇಳೋದಕ್ಕಿಂತ ಮುಂಚೆನೇ ಜಾಸ್ತಿನೇ ಕೊಟ್ಟಿರ್ತಾರೆ. ನಿಮಗೋಸ್ಕರ ಅವರ ಜೀವನನೇ ಪಣಕ್ಕಿಟ್ಟು ದುಡ್ದು ನಿಮ್ಮನ್ನ ಸಾಕಿರ್ತಾರೆ. ಅದನ್ನೊಂದ್ಸಲ ಥಿಂಕ್ ಮಾಡಿ. ನಿಮ್ಗೆ ನೆನಪಿಗೆ ಬರುತ್ತೆ ಏನಿಲ್ಲ, ಒಂದು 5 ಸೆಕೆಂಡ್ ಕಣ್ಣು ಮುಚ್ಕೊಂಡು ನೀವು ಬೆಳೆದು ಬಂದ ರೀತಿ ಅವ್ರು ಯಾವ ಥರ ಕಷ್ಟಪಟ್ಟರು ಅಂತದ್ದು ಅದನ್ನು ನೆನೆಸ್ಕೊಳ್ಳಿ. ಅವ್ರ ಹತ್ರ ಹೋಗ್ಬಿಟ್ಟು ರೇಗಾಡಿ ಮಾತಾಡೋದಕ್ಕಿಂತ ಮುಂಚೆ ಒಂದ್ಸಲಿ ನೆನೆಸ್ಕೊಳ್ಳಿ. ಈಗೇನಾದರೂ ಮನೇಲಿ ಒಂದು ಕೋಪದಲ್ಲಿ ಅಂದರು ಅಂದಾಗ ಅದು ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೆನೆಸ್ಕೊಳ್ಳಿ ಮೈಂಡಲ್ಲಿ. ಅವಾಗ ನೀವೇ ಸುಮ್ಮನೆ ಆಗ್ಬಿಡ್ತೀರ. ಕಷ್ಟ ಬಿದ್ದು ಮಾಡಿರ್ತಾರೆ ಗೈಸ್, ನಿಜವಾಗ್ಲೂ ತಂದೆ ತಾಯಿ ಸುಮ್ಮನೆ ಅಲ್ಲ. ಅವ್ರಿಗೆ ಇಲ್ಲ ಅಂದರೂ ಕೂಡ ಮಕ್ಕಳಿಗೆ ಯಾವತ್ತೂ ಕೂಡ ಹಸ್ಕೊಂಡು ಮಲಗಿಸಲ್ಲ. ನಮ್ಮ ಮನೇಲಿ ಕೂಡ ಅದೇ ಥರನೇ. ಚಿಕ್ಕ ಹುಡುಗನಿಂದ ಇದ್ದಾಗ ಅಷ್ಟೇ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ನಮ್ಮ ಅತ್ತಿರ ಸಿಸ್ಟರ್ಸ್ ಮದುವೆ ಮಾಡಿ ಮನೆ ಕಟ್ಟಿ ಸಾಲ ಎಲ್ಲ ತೀರಿಸಿ ಇವತ್ತಿಗೆ ನನಗೆ ಎಜುಕೇಷನ್ ಕೊಡಿಸಿ ಇಲ್ಲಿ ಕೂರಿಸಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಪೇರೆಂಟ್ಸು ನನ್ನನ್ನು ಸ್ವಲ್ಪ ಕಷ್ಟದಲ್ಲೇ ಬೆಳೆಸಿದ್ರು, ಇಲ್ಲ ಅಂತಲ್ಲ. ಅವರು ಆ ಥರ ಬೆಳೆಸಿದ್ಕೆ ನಾನು ಇವತ್ತಿಗೆ ಕೂತ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಸುಖದಲ್ಲಿ ನಾನು ಕೇಳಿದ್ನೆಲ್ಲ ಕೊಡಿಸಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸುಖದಲ್ಲಿ ಚೆನ್ನಾಗಿ ಬೆಳೆಸಿದ್ರೆ ನಾನು ಈ ರೇಂಜಿಗೆ ಇರ್ತಿದ್ನೇನೋ ಗೊತ್ತಿಲ್ಲ, ಇಲ್ಲ ಹುಡುಗರ ಜೊತೆ ಬಿದ್ದು ಆಳುಗಳು ಆಗ್ತಿದ್ದೇನೋ ಅನ್ಕೊತೀನಿ. ಬಟ್ ನಾನು ಒಂದು ಹೇಳೋದೇನೆಂದರೆ ಪೇರೆಂಟ್ಸ್ಗಳಿಗೆ, ರೀಲ್ಸ್ ನೋಡ್ತಾ ಇರ್ತೀರಲ್ಲ ನೀವು, ಸ್ಕ್ರೋಲ್ ಮಾಡ್ತೀರಿ ಇನ್ಸ್ಟಾಗ್ರಾಮ್ನೆಲ್ಲ. ಸೊ ನಿಮ್ಗೆ ಸಿಗುತ್ತೆ ಆಶ್ರಮದೆಲ್ಲ ವೀಡಿಯೋಸ್. ಆ ಥರ ಆಗಬಾರ್ದು ಅಂದರೆ ಇವತ್ತೇ ನೀವು ಕೂಡ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಕಷ್ಟ ತೋರಿಸಿ ಲೈಫಲ್ಲಿ ಅವ್ರಿಗೂ ಕೂಡ. ಆವಾಗಲೇ ಮಕ್ಕಳು ಕೂಡ ಬುದ್ಧಿ ಕಲಿಯೋದು, ನಿಮ್ಮ ಮಾತು ಕೇಳೋದು. ಇಲ್ಲ ಅವ್ರು ಓದಂಗೆ ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ಕೊಂಡು ಅಗತ್ಯ ಇರುವಂಥದ್ದು ಕೊಡಿಸ್ಬೇಕು, ಇಲ್ಲ ಅಂತಲ್ಲ. ಅಪ್ ಟು ಡಿಗ್ರಿವರೆಗೂ ಮೊಬೈಲ್ ಫೋನ್ ಬೇಕಾಗೇ ಇಲ್ಲ ಮಕ್ಳುಗಳಿಗೆ. ಈ ಕಾಲದಲ್ಲಿ ಏನು ಕೋವಿಡ್ ಬಂದು ಒಂದೇನು ಹಾಳು ಮಾಡ್ತು ಅಂದ್ರೆ ಮಕ್ಕಳನ್ನ, ಎಲ್ಲರ ಕೈಲೂ ಫೋನ್ ಬಂತು, ಸಿಕ್ಕಾಪಟ್ಟೆ ಹಾಳು ಮಾಡ್ತು. ಎಜುಕೇಷನ್ ಕಡೆ ಫೋಕಸ್ ಮಾಡಲಿಲ್ಲ. ಸೊ ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಫೋನ್ನ ಅವಾಯ್ಡ್ ಮಾಡಿಸಿ ಪೇರೆಂಟ್ಸ್ ಮಕ್ಳುಗಳಿಗೆ, ಅದೇ ಒಂದು ಬೆಸ್ಟ್ ಅಡ್ವೈಸ್ ಈಗಿನ ಕಾಲದವ್ರಿಗೆ. ಸೊ ನೀವು ಆಶ್ರಮಕ್ಕೆ ಹೋಗ್ಬಾರ್ದು ಅಂದರೆ ನಿಮ್ಮ ಕೈಲಿ ಇದೆ ಯಾವ ಥರ ಬೆಳೆಸೋ ರೀತಿ, ಯಾರೇನು ಬಂದು ನಿಮ್ಗೆ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಚೆನ್ನಾಗಿ ಬೆಳೆಸಿದ್ರೆ ಕಷ್ಟದಲ್ಲಿ ಅವರು ನಿಮ್ಮನ್ನು ಮುಂದೆ ನೋಡ್ಕೊತಾರೆ. ಸೊ ನಾವು ಕೂಡ ಕಷ್ಟದಲ್ಲಿ ಬೆಳೆದು ಬಂದಿರೋದ್ರಿಂದ ನಾವು ಕೂಡ ನಮ್ಮ ಪೇರೆಂಟ್ಸ್ನ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊತೀನಿ ಅಂತಲೇ ಹೇಳ್ತೀನಿ. ಇಲ್ಲಿವರೆಗೂ ಅವ್ರು ನಾನು ಬೆಳೆಸಿದ್ದಾರೆ, ಇನ್ಮೇಲೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಈಗಲೂ ಕೂಡ ಇನ್ನೂ ನಮ್ಮೂರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ವ್ಯವಸಾಯ ಮಾಡ್ತಿದ್ದಾರೆ. ಸೊ ನಾನು ಕೂಡ ಹೋದಾಗೆಲ್ಲ ಹೇಳ್ತಿರ್ತೀನಿ, ಸಾಕಮ್ಮ ಇನ್ಯಾರಿಗೆ ಮಾಡ್ತೀರಾ, ಸುಮ್ಮನೆ ಇರಿ ಅಂತ, ನೀನು ಲೈಫಲ್ಲಿ ಸೆಟ್ಲ್ ಆಗಿಬಿಡು, ಆಮೇಲೆ ನಾನು ಸುಮ್ಮನೆ ಆಗ್ತೀನಿ, ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ನಾನಿವಾಗ ಊರಲ್ಲೊಂದು ಮನೆ ಕಟ್ಟಬೇಕು. ಅದು ಕಂಪ್ಲೀಟ್ ಆದರೆ ಸೊ ಅವಾಗ ಸ್ವಲ್ಪ ಅವ್ರು ರಿಲೀಫ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದೊಂದು ಡ್ರೀಮ್ ಅದು. ಅದಕ್ಕೋಸ್ಕರ ನಾನು ಕಷ್ಟ ಬಿದ್ದು ಇನ್ನೊಂದು ವರ್ಷದಲ್ಲಿ ನಮ್ಮೂರಲ್ಲಿ ಮನೆ ಕಟ್ಟಬೇಕು ಅಂತ ಒಂದು ಚಾಲೆಂಜಿಗಾಗಿ ತೊಗೊಂಡು ಈ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ನಿಮ್ಮದು ಬಿಸ್ನೆಸ್ ಐಡಿಯಾಸ್, ಪ್ಲ್ಯಾನ್ಸ್, ಎವ್ರಿಥಿಂಗ್ ಫಾರ್ ದಟ್ ಓನ್ಲಿ, ಫಾರ್ ನ್ಯೂ ಚೇಂಜಸ್ ಇವಾಗ ಸದ್ಯಕ್ಕೆ. ಸೊ ಟಾಪಿಕ್ ಬಿಟ್ಟು ಹೊರಗಡೆ ಹೋದೆ. ಸೊ ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಗೈಸ್. ನನ್ನ ಫ್ರೆಂಡ್ಸ್ ಕೂಡ ಹೇಳ್ದ, ಟಾಪಿಕ್ ಬಿಟ್ಟು ಹೊರಗಡೆ ಮಾತಾಡ್ತೀವಿ ಜಾಸ್ತಿ ನೀನು ಅಂತ. ಸೊ ಪೇರೆಂಟ್ಸ್ ಬಗ್ಗೆ ಇನ್ನೇನು ಹೇಳೋದು, ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಒಂದು ಅಡ್ವೈಸ್ ಕೊಡೋದು ಮಕ್ಳುಗಳಿಗೆ ಏನಂದರೆ, ಅಡ್ವೈಸ್ ಅಂತ ಅಂದ್ಕೊಬೇಡಿ, ನಿಮಗೆ ಬಿಟ್ಟಿರೋದು, ತೊಗೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿರೋದು. ಸೊ ನಾನು ಯಾರು ಅಲ್ಲ ಅಡ್ವೈಸ್ ಕೊಡೋಕ್ಕಿಲ್ಲಿ. ನಾನು ಹೇಳೋದಿಷ್ಟೇ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ನೆಮ್ಮದಿಯಾಗಿಡಬೇಕು, ಅವ್ರನ್ನ ಅಳಿಸ್ಬಾರ್ದು, ಅವ್ರನ್ನ ನೋಯಿಸ್ಬಾರ್ದು. ಅವ್ರು ಏನೇ ಮಾಡಿಲ್ದಲೇ ಇರ್ಬೋದು, ನಮಗೆ ಜೀವ ಒಂದು ಕೊಟ್ಟಿದ್ದಾರಲ್ಲ, ಜನ್ಮ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಆ ಋಣನ ತೀರಿಸ್ಬೇಕು.
ಯಾರು ಕೂಡ ಆಶ್ರಮಕ್ಕೆ ಸೇರಿಸ್ಬೇಡಿ, ನಮಗೇನು ಮಾಡಿಲ್ಲ, ಅವರು ಏನು ಮಟ್ಟಿಲ್ಲ, ಆಸ್ತಿ ಕೊಡಲಿಲ್ಲ, ಮತ್ತೊಂದು ಕೊಡಲಿಲ್ಲ ಅಂತ. ನೀವು ಇಲ್ಲಿರೋದು ಕಾರಣನೇ ಅವರು. ನೀವು ಅನ್ಕೊಬೋದು ಹುಟ್ಟಿಸ್ಬಿಟ್ರು, ಜನ್ಮ ಕೊಟ್ಬಿಟ್ರು, ಬಿಟ್ಬಿಟ್ರು ಬೀದಿಲಿ ತಗೊಂಡೋಗಿ ಅಂತ. ಅದು ಕರ್ಮ ಅವ್ರಿಗೆ ಬಿಟ್ಟಿರೋದು. ಬೀದಿಲಿ ಬಿಟ್ಟರು, ಮತ್ತೊಂದು ಮಾಡಿದ್ರು, ಸಾಕಿದ್ರು, ಅದು ಅವ್ರಿಗೆ ಬಿಟ್ಟಿರೋದು ಕರ್ಮ. ಅವ್ರು ಅನುಭವಿಸ್ತಾರೆ. ನಮ್ಮ ಕರ್ಮನ ನಾವು ಮಾಡಬೇಕು. ನಮ್ಗೆ ಇನ್ನೊಬ್ರು ಕೆಟ್ಟದ್ದು ಬಯಸಿದ್ರು ಪರವಾಗಿಲ್ಲ, ನಾವು ಅವ್ರ ಒಳ್ಳೇದನ್ನೇ ಬಯಸ್ಬೇಕು. ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ, ನಮ್ಮ ಕರ್ಮನ ನಾವು ಮಾಡಬೇಕು ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭರಾತ್ರಿ. ಆ್ಯಂಡ್ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಿಕ್ಕ ಚಿಕ್ಕ ಪ್ರಯತ್ನನ ನಾವು ಮುಂದೆ ತೊಗೊಂಡು ಬರ್ತೀನಿ. ಸೊ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಎಲ್ರಿಗೂ ಶುಭರಾತ್ರಿ.